ಮಾಡ್ತಾರೆ. ಸೊ ನೀವು ಧೈರ್ಯವಾಗಿ ಬಿಡ್ಬೋದು, ನಾವು ಎಜುಕೇಷನ್ ಕೊಟ್ಟು ನಿಮ್ಮ ಮಕ್ಕಳಿಗೆ ಮುಂದೆ ನೆಡ್ತೀವಿ. ಮೇಡಮ್ ಸಾಕಷ್ಟು ಜೂನಿಯರ್ ಇದೆ ನಿಮ್ಮ ಶಾಲೆಯಲ್ಲಿ ಮತ್ತು ಕಾಸ್ಟ್ ವೈಸ್ ಎಲ್ಲ ಮ್ಯಾಮ್ ಈಗ ಕಾಸ್ಟ್ ವೈಸ್ ನಾವು ತುಂಬ ಕಮ್ಮಿನೇ ಇಟ್ಟಿದ್ದೀವಿ. ಆ್ಯಸ್ ಏರಿಯಾ ತಕ್ಕಂಗೆ ನಾವು ಇಟ್ಟಿದ್ದೀವಿ. ಬಿಕಾಸ್ ಇವಾಗ ಬೇರೆ ಕಡೆ ಹೋಯಿತು ಅಂದರೆ ಇವಾಗ ನಾವು ನಮ್ಮದು ಇನ್ನೊಂದು ಬೇರೆ ಕಡೆ ಬ್ರಾಂಚ್ಗಳಿದ್ದಾವೆ. ಸೊ ಅಲ್ಲೆಲ್ಲ ಹೋದರೆ ನಿಮಗೆ ತುಂಬ ಹೈ ಕ್ವಾಲಿಟಿ, ಬಿಕಾಸ್ ನಾವು ಏರಿಯಾ ನೋಡ್ಕೊಂಡು ನಾವು ತುಂಬ ಕಮ್ಮಿನೇ ಇಟ್ಟಿದ್ದೀವಿ. ಬಟ್ ಕಮ್ಮಿ ಇಟ್ಟಿದ್ದೀವಿ ಅಂತ ನಾವು ಎಜುಕೇಷನಲ್ಲಿ ನಿಮಗೆ ಏನು ಕ್ವಾಲಿಟಿ ಕಮ್ಮಿ ಮಾಡಲ್ಲ. ಸೊ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಇಲ್ಲಿ ಸುತ್ತಮುತ್ತ ಯಾವುದೇ ಇರಬಹುದು. ಬಟ್ ನೀವು ಒಂದ್ಸತಿ ಬಂದು ಏನು ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ವಿಚ್ ಇಸ್ ದ ಬೆಸ್ಟ್ ಅಂತ. ಟೀಚರ್ಸ್ ಮತ್ತು ಯಾವ ಥರ ಇಲ್ಲಿ ಟೀಚರ್ಸ್ ನಿಮಗೆ ಇವಾಗ ಕ್ಲಾಸ್ ತಕ್ಕಂಗೆ ಇರುತ್ತೆ. ಇಷ್ಟಿಗೆ ಒಂದು ಕ್ಲಾಸಿಗೆ ಇಬ್ಬರು ಟೀಚರ್ಸ್ ಅಂತ ಇರುತ್ತೆ. ಒಂದು ಮದರ್ ಟೀಚರ್, ಒಂದು ಅಸಿಸ್ಟೆಂಟ್ ಟೀಚರ್ ಅಂತ ಇರುತ್ತೆ. ಸೊ ಮಕ್ಕಳನ್ನ ಇಬ್ಬರೂ ಕಂಟ್ರೋಲ್, ಯಾಕಂದರೆ ಇವಾಗ ನಿಮಗೆ ಗೊತ್ತು ಏನೇನು ಆಗ್ತಾ ಇದೆ ಅಂತ ಅವಾಗ. ಸೊ ಒಂದು ಮದರ್ ಟೀಚರ್, ಒಂದು ನಮಗೆ ಅಸಿಸ್ಟೆಂಟ್ ಟೀಚರ್ ಇರ್ತಾರೆ, ಮತ್ತು ಆಂಟಿ ಹೆಲ್ಪರ್ಸ್ಗಳಿರ್ತಾರೆ ನಮಗೆ. ಸೊ ಮಕ್ಕಳನ್ನ ಟೇಕ್ ಕೇರ್ ಮಾಡೋದು. ಇದು ಮಾಚುವಳ್ಳಿ ಫಾರೆಸ್ಟ್ ಗೇಟಲ್ಲಿ ಲೊಕೇಟ್ ಆಗಿದೆ. ಸುಬ್ರಹ್ಮಣ್ಯ ರೋಡ್ ನೆಕ್ಸ್ಟ್ ಟು ದ SRK ಕನ್ವೆನ್ಷನ್ ಹಾಲ್, MSc ಸ್ಕೂಲ್ ಹತ್ರನೇ ಬರುತ್ತೆ. MSc ಸ್ಕೂಲ್ 2 ರೋಡ್ ಆದಮೇಲೆ ಬರುತ್ತೆ ಇದು. ಸೊ ನೀವು ನಂಬರ್ ಕಾಣ್ತಿದೆ ಅಲ್ಲ ನೀವು, ಸೊ ಆ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್. ಆಲ್ಮೋಸ್ಟ್ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋದು ಅಂದ್ರೆ ತುಂಬ ರಿಸ್ಕು. ಇಂಥ ಚಿಕ್ಕ ಮಕ್ಕಳನ್ನೇ ನೋಡ್ಕೋಬೇಕು ಅನ್ನೋದು ನಿಮ್ಮದು ಕನಸು ಅಂತ ಹೇಳ್ತಾ ಇದ್ರು ನಿಮ್ಮ ಸ್ನೇಹಿತರೆಲ್ಲ. ಇದು ಎಷ್ಟು ವರ್ಷದ ಕನಸು? ಇದು ಫಸ್ಟ್ನೇ ಕನಸು. ಮತ್ತು ಇಲ್ಲಿ ಮಾಡಬೇಕು ಅಂದರೆ ನೆಕ್ಸ್ಟ್ ಎಲ್ಲಿ ಮಾಡಬೇಕು? ನಮಗೆ ಇದು ಫಸ್ಟ್ ಬ್ರಾಂಚ್ ಆಗಿದೆ ಟೈನಿ ಟೋಸ್ ಅಂತ. ಬಟ್ ನಾನು ಸುಮಾರು ಸ್ಕೂಲಲ್ಲಿ ವರ್ಕ್ ಮಾಡಿದ್ದೀನಿ. ವರ್ಕ್ ಮಾಡಿ ಇದು ನಂದು 2 ಇಯರ್ಸ್, ನನ್ನ ಫ್ರೆಂಡ್ಸು ಬಂದರೆ 2 ಇಯರ್ಸ್, ಬಟ್ ಇದು ನಂದು 7 ಇಯರ್ಸ್ ಕನಸಿದ್ದು. ನಾನೊಂದು ಪ್ರೀ ಸ್ಕೂಲ್ ಓಪನ್ ಮಾಡೋದು, ಯಾಕಂದರೆ ನಾನು ಬೇರೆ ಸ್ಕೂಲ್ ಪ್ರೀ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅವಾಗಿಂದನೂ ನಾವು ಒಂದು ಸ್ಕೂಲ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು ನನಗೆ. ಸೊ ದಿಸ್ ಇಸ್ ಮೈ ಫಸ್ಟ್ ಬ್ರಾಂಚ್, ದ ಟೈನಿ ಟೋಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್. ಎಲ್ಲರೂ ಬನ್ನಿ, ನಿಮ್ಮ ಮಕ್ಕಳು ಪುಟ್ಟ ಹೆಚ್ಚು ಎಜುಕೇಷನಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ನಿಮ್ಮ ಹೆಸರು ಮೇಡಮ್? ಆಶಾ ಅಂತ. ಥ್ಯಾಂಕ್ ಓಕೆ. ಮಕ್ಕಳಿಗೋಸ್ಕರ ಯಾವ ಏರಿಯಾದಲ್ಲಿ? ಹಲೋ ಎಲ್ಲರಿಗೂ ನಮಸ್ತೆ. ಇದು ಟೈನಿ ಟೋಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಅಂತ. ಸೊ ಮಾಚುವಳ್ಳಿ ಫಾರೆಸ್ಟ್ ಗೇಟ್ ಹತ್ರ ಇದೆ, ಸುಬ್ರಹ್ಮಣ್ಯ ರೋಡಲ್ಲಿದೆ. ಸೊ ನಾವು ಇಲ್ಲಿ ಮೇಯ್ನಾಗಿ ಮಾಡೋದು ಎಲ್ಲ ಮಕ್ಕಳಿಗೂ ಈಕ್ವಾಲಿಟಿ ಸಿಗಬೇಕು. ಯಾಕಂದರೆ ಇಲ್ಲಿ ಎಲ್ಲ ಥರ ಜನರು ಇದ್ದಾರೆ, ಲೈಕ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಹೈ ಕ್ಲಾಸ್ ಆಗಿರ್ಬೋದು, ಲೋ ಕ್ಲಾಸ್ ಜನರು. ಬಟ್ ನಾವು ಇಲ್ಲಿ ಒಳ್ಳೆ ಕ್ವಾಲಿಟಿ ಕೊಟ್ಟು ಮಕ್ಕಳಿಗೆ ಎಜುಕೇಷನ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಸೊ ನಿಮಗೆ ದೊಡ್ಡ ಸ್ಕೂಲ್ಗೂ ಕಮ್ಮಿ ಇರಬಾರ್ದು ಅನ್ನೋ ಥರ. ಸೊ ನೀವೇ ನೋಡಿದ್ದೀರಾ ಸೊ ಹೇಗಿದೆ ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಮಕ್ಕಳಿಗೂ ಈಕ್ವಲ್ ಆಗಿ ನಮ್ಮದು ಯಾವ ರೀತಿ ಯೂಸ್ ಮಾಡ್ತಾರೆ? ನಾವೊಂಥರ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಂಗೆ ವಿಷಯಕ್ಕಿಂತ ಸಪೋರ್ಟ್ ಜಾಸ್ತಿ ಇರುತ್ತೆ ಅವ್ರಿಗೆ. ಅದೇ ಅವಾಗಲೂ ಹೇಳಿದಾಗ ಆಶು ಅವರ ಇದು ಡ್ರೀಮ್ ಪ್ರಾಜೆಕ್ಟ್. ಇದು 2 ಇಯರ್ಸಿಂದ ಪ್ಲ್ಯಾನ್ ಮಾಡಿದ್ರು, ಮಾಡಬೇಕು ಒಂದು ಡೇ ಕೇರ್ ಥರ, ಮಕ್ಕಳಿಗೆ ಒಂದು ಸ್ಟೇ ಹೋಮ್ ಥರ ಮಾಡಬೇಕು, ತುಂಬ ಪ್ಲ್ಯಾನ್ ಇತ್ತು ಅವರಿಗೆ. ಅದು ಇವಾಗ ಫುಲ್ಫಿಲ್ ಆಗಿದೆ. ಆಮೇಲೆ ನಾವು ಪವನ್ ಅವ್ರನ್ನ ಸ್ಟ್ರಗಲ್ ನೋಡ್ತಿದ್ವಿ. ಆಲ್ಮೋಸ್ಟ್ ಒಂದು 8 ಮಂತ್ಸಿಂದ ಎಲ್ಲಿ ಹೋಗ್ತಿದ್ದೀರಾ ಅಂದರೆ ಇಲ್ಲ ಸೈಟ್ ಹತ್ರ ಹೋಗಬೇಕು, ಏನು ಕೆಲಸ ನಡೀತಿದೆ ಹೋಗಬೇಕು ಅಂತ ನಾವು ಡೈಲಿ ಸಿಗ್ತೀವಿ. ನಾವೇನೋ ಈ 6 ಮಂತ್ಸು 3 ಇಯರ್ಸ್ಗೋ ಆ ಥರ ಸಿಗ್ತೀವಿ. ಡೈಲಿ ಬೆಳಗ್ಗೆ ಸಂಜೆ ಅಥವಾ ನಮ್ಮದು ಬೇರೆ ಬೇರೆ ಪ್ರಾಜೆಕ್ಟ್ ಕೆಲಸಗಳೆಲ್ಲ ಮಾಡ್ತಿರ್ತೀವಿ, ಸಿಗ್ತಾ ಇರ್ತೀವಿ. ಅವಾಗ ಹೇಳ್ತಿದ್ರು ಈ ಥರ ಹಿಂಗೆ ಮಕ್ಕಳಿಗೆ ಕ್ರಿಯೇಟಿವ್ ಆಗಿ ಅಥವಾ ಮಕ್ಕಳನ್ನ ಕೇರ್ ಮಾಡೋ ಥರ ಒಂದು ಒಳ್ಳೆ ಪ್ಲೇಸ್ ಮಾಡಬೇಕು ಆ ಥರ ಪ್ಲ್ಯಾನ್ ಇತ್ತು, ಮಾಡಿದ್ದಾರೆ. ಇದು ಚಾಯ್ಸ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಅಷ್ಟೇ. ಅದೇ ಮುಂದಿನ ದಿನಗಳಲ್ಲಿ ನಿಮ್ಮ ಮಗುನೂ ಇಲ್ಲೇ ಸೇರಿಸೋ ಪ್ಲಾನಿಂಗ್ ಇದೆಯಾ ಸರ್? ಖಂಡಿತ ಸೇರಿಸಿ. ನಮ್ಮದು ಇಲ್ಲೇ ವೈಫ್ ಮನೆ ಇಲ್ಲೇ ನಿಯರೇ ಇರೋದು, ಅದ್ರವಾಗಿ ಸರೌಂಡಿಂಗಲ್ಲೇ ಇರೋದು. ಖಂಡಿತ ನಾವು ನೋಡಿರೋದ್ರಿಂದ ಮಕ್ಕಳನ್ನ ಯಾವ ಥರ ಕೇರ್ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಪೇಷಂಟ್ಸ್. ಆಶೋರ ಬಗ್ಗೆ ಹೇಳಬೇಕಂದ್ರೆ ಒಂದು 8 ಇಯರ್ಸ್ ಆಯಿತು ಮದುವೆ ಆಗಿ. ಅವರು ಮದುವೆ ಮುಂಚೆ ಜರ್ನಿಯಿಂದ ಹಿಡಿದು ಮದುವೆ ಆಗಿ ಅವ್ರಿಗೆ 2 ಮಕ್ಕಳಿದ್ದಾರೆ. ಆ ಜರ್ನಿಯಿಂದ ನಾವು ಅವ್ರ ಜೊತೆಗಿದ್ದೀವಿ. ನಾವು ಪವನ್ ಅವರು ಬಂದಿಲ್ಲ ಅಂದರೆ ಒಂದು 10 ಗಂಟೆಗೆ ಫೋನ್ ಮಾಡ್ತಿರ್ತಾರೆ, ನೈಟು ಫೋನ್ ಮಾಡಿ ಎಲ್ಲಿದ್ದೀರಾ, ಬೇಗ ಬನ್ನಿ ಬೇಗ ಬನ್ನಿ ಅಂದರೆ ಮಕ್ಕಳಿಗಾಗಿರಲಿ ಅಥವಾ ಪವನ್ ಅವ್ರನ್ನಾಗಿರಲಿ ಅಷ್ಟೇ ಕೇರ್ ಮಾಡ್ತಾರೆ. ಪವನ್ ಅವ್ರು ತುಂಬ ಲಕ್ಕಿ. ಆಶೋರ್ ಸಿಗೋಕ್ಕೆ ಪವನ್ ಅವ್ರು ತುಂಬ ಲಕ್ಕಿ ಅಂತ ಹೇಳ್ತೀವಿ. ಆ್ಯಂಡ್ ಪವನ್ ಅವ್ರು ಸಿಗೋಕ್ಕೂ ಆಶೋರ್ ಸಿಗೋಕ್ಕೂ ಸರ್ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಅಂದರೆ ಇಲ್ಲಿ ಸುತ್ತಮುತ್ತ
ಅದೇ ಖಂಡಿತ ನಾನು ಅವೆಲ್ಲ ಹೇಳಿದಾಗೆ ಸುತ್ತಮುತ್ತ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅಥವಾ ನಿಮ್ಮ ಸರ್ಕಲ್ ಯಾರಿದ್ದಾರೆ ಅವ್ರ ಮಕ್ಕಳು ಎಲ್ಲರೂ ಕರ್ಕೊಂಡ್ಬಂದು ಸೇರಿಸಿ ನಿಮಗೆ ಗೊತ್ತಾಗುತ್ತೆ. ಒಂದು 6 ಮಂತ್ಸ್ ಆಗಲಿ 3 ಮಂತ್ಸಲ್ಲಿ ಅವ್ರಿಗೆ ಆ ರಿಸಲ್ಟ್ ಗೊತ್ತಾಗುತ್ತೆ, ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಮಕ್ಕಳನ್ನ ಅನ್ನೋ ರಿಸಲ್ಟ್ ಅವ್ರಿಗೆ ಗೊತ್ತಾಗುತ್ತೆ. ಅದಾದಮೇಲೆ ಆಮೇಲೆ ಇದೇನಾಗುತ್ತೆ, ನಾವೇನೋ ಪಾಂಪ್ಲೆಟ್ ಹಾಕೋ ಅಥವಾ ಈ ಪ್ರಮೋಷನ್ ಪಬ್ಲಿಸಿಟಿ ಅನ್ನೋದಕ್ಕಿಂತ ಮಕ್ಕಳಿಗೆ ಮೌತ್ ಪ್ರಮೋಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬಾಯಲ್ಲಿ ಹೇಳಿ ಅಕ್ಕಪಕ್ಕ ಮನೆಯವ್ರಿಗೆ ಹೇಳೋದ್ರಾಗ ನಾವು ಏನೋ ಪಾಂಪ್ಲೆಟ್ ಹಾಕೋದು ಅಥವಾ ಹೋಗಿ ಮಾತಾಡೋದಕ್ಕಿಂತ ಈ ಮೌತ್ ಪ್ರಮೋಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಥರ ಮೌತ್ ಪ್ರಮೋಷನಲ್ಲಿ ಅವ್ರ ಸುತ್ತಮುತ್ತ ಯಾರಿದ್ದಾರೆ ಅವ್ರಿಗೆ ಹೇಳಿ ಕರ್ಕೊಂಬಂದು ಜಾಯಿನ್ ಮಾಡಿದರೆ ಅದೇ ಮಕ್ಕಳಿಗೆ ಆ ಎಂಜಾಯ್ಮೆಂಟಿಗೆ ಏನು ಬೇಕು ಅನ್ನೋ ಆ ಅಟ್ಮಾಸ್ಫಿಯರ್ ಎಲ್ಲ ಇದೆ ಇಲ್ಲಿ. ಮಕ್ಕಳನ್ನ ಕೇರ್ ಮಾಡೋ ಅಟ್ಮಾಸ್ಫಿಯರ್ ಎಲ್ಲ ಇದೆ. ಥ್ಯಾಂಕ್ ಯು ಸೊ ಮಚ್. ಕಂಗ್ರ್ಯಾಟ್ಸ್.